ನನ್ನ ಹೆಸರು ಶ್ರುತಿ ಅಂತ. ನಾನು ಹುಬ್ಳಿಯಿಂದ ಬಂದಿರೋದು. ನಾನು ಇಲ್ಲಿ 1 ಇಯರ್ ಕೋರ್ಸ್ಗೆ ಜಾಯ್ನ್ ಆಗಿರೋದು. ನಾನು ಇಲ್ಲಿ ಸರ್ ಹತ್ರ ಜಾಯ್ನ್ ಆದಮೇಲೆ 1 ಮಂತ್ ಆಯಿತು ಜಾಯ್ನ್ ಆಗಿ. ನಾನೇ ಸ್ಟಿಚ್ ಮಾಡಿರೋದು 5th ಕ್ಲಾಸ್. ಇದು ಪ್ಯಾಚ್ ವರ್ಕ್ ಕಲಿಸ್ಕೊಟ್ಟಿರೋದು ಈ ಥರ ಬಂದಿದೆ. ಏನಂದರೆ ಪ್ಯಾಚ್ ವರ್ಕ್ ನೋಡಿದ ತಕ್ಷಣ ಏನೊಬ್ಬ ಸಿಕ್ಕಾಪಟ್ಟೆ ಟಫ್ ಇದೆ ಅನ್ಕೋಬೋದು. ಬಟ್ ಸರ್ ಹೇಳ್ಕೊಡೋ ಪ್ಯಾಚ್ ವರ್ಕ್ ಟೆಕ್ನಿಕ್ಸ್ ಇದೆಯಲ್ಲ ಸಿಕ್ಕಾಪಟ್ಟೆ ಈಸಿಯಾಗಿ ಹೇಳ್ಕೊಡ್ತಾರೆ. ನೋಡೋಕೆ ಒಂಥರ ಅಯ್ಯೋ ನಾನು ಹೆಂಗೆ ಮಾಡ್ತೀನೋ ಏನೋ ಅನ್ಕೋಬೋದು. ಬಟ್ ಹಂಗಿಲ್ಲ, ಸರ್ ಹೇಳ್ಕೊಡೋದೆಲ್ಲ ಈಸಿಯಾಗಿರುತ್ತೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೆ ಇಲ್ಲಿ ಬಂದಮೇಲೆ ಸೇರ್ಕೊಂಡ್ಮೇಲೆ ಚೆನ್ನಾಗಿ ಅನಿಸಿದೆ, ನಂಗೆ ಖುಷಿಯಾಗಿದೆ. ನಾನು ಹುಬ್ಳಿಯಲ್ಲಿ ಬೋಟಿಕ್ ಓಪನ್ ಮಾಡಬೇಕು ಅಂದ್ಕೊಂಡೆ ಇಲ್ಲಿ ಜಾಯ್ನ್ ಆಗಿರೋದು. 1 ಇಯರ್ ಕೋರ್ಸಲ್ಲಿ ಡ್ರೆಸ್ಸಸ್ ಬರುತ್ತೆ, ಆಮೇಲೆ ವೆರೈಟಿ ಆಫ್ ಕ್ಲೋತ್ಸ್ ಅಂದರೆ ಕಟಿಂಗ್ಸು ಯಾವ ಥರ ಸ್ಟಿಚಿಂಗ್ ಮಾಡಬೇಕು ಆ ಥರ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಗೌನ್ಸ್ ಹೇಳ್ಕೊಡ್ತಾರೆ, ಆಮೇಲೆ ಚಿಲ್ಡ್ರನ್ಸದು ಹೇಳ್ಕೊಡ್ತಾರೆ. ಸೊ ನೀವು ಅಕಸ್ಮಾತ್ ನೀವೇನಾದರೂ ಬೋಟಿಕ್ ಓಪನ್ ಮಾಡಿದ್ರೆ 1 ಇಯರ್ ಕೋರ್ಸ್ಗೆ ಜಾಯ್ನ್ ಆಗಬೇಕು. ಯಾರ್ಯಾರು ಬೋಟಿಕ್ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲಿ ಬಂದು ಜಾಯ್ನ್ ಆದರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ನಾನು ಸೀನಿಯರ್ಸ್ ಹೊಲಿಯೋದನ್ನು ನೋಡಿದ್ದೀನಿ, ಎಲ್ಲ ಫಿನಿಶಿಂಗ್ ಆಗಲಿ ಫಿಟ್ಟಿಂಗ್ ಆಗಲಿ ಎಲ್ಲ ಚೆನ್ನಾಗಿದೆ. ಸೊ ಅವ್ರು ನೋಡಿ ನಾನು ಇನ್ನೂ ಈ ಥರ ಕಲಿತೀನಲ್ಲ ಅಂದ್ಕೊಂಡು ನನಗೆ ಇನ್ನೂ ಖುಷಿ ಆಗ್ತದೆ. ಈ ಡ್ರೆಸ್ ನೋಡೇ ಈ ಥರ ಅನಿಸಿದೆ. ಇನ್ನೂ ಎಲ್ಲ 1 ಇಯರ್ ಕೋರ್ಸ್ಗೆ ಜಾಯ್ನ್ ಆದರೆ ಚೆನ್ನಾಗಿರುತ್ತೆ. ಹೋದ ತಕ್ಷಣ ಇಲ್ಲಿಂದ ನೀವು 1 ಇಯರ್ ಮುಗಿದ ತಕ್ಷಣ ಹೊರಗಡೆ ಹೋದ ತಕ್ಷಣ ಬೋಟಿಕ್ ಓಪನ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸರ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹ್ಯಾಪಿ ಕ್ರಿಯೇಷನ್.